ಒಂದ್ಸಲ ಈ ಥರ ಮನೋಲಿ ಸುಕ್ಕ ಮಾಡಿ ನೋಡಿ, ಊಟಕ್ಕೆ ಚೆನ್ನಾಗಿರುತ್ತೆ. ಈ ಮನೋಲಿಯನ್ನು ನಾವು ಈ ಥರ ಉದ್ದಕ್ಕೆ ಕಟ್ ಮಾಡಬೇಕು ನೋಡಿ. ಇದನ್ನು ಈಗ ಬೇಯಿಸ್ಲಿಕ್ಕೆ ಇಡೋಣ. ಕುಕ್ಕರಲ್ಲಿ ಬೇಯಿಸಿದ್ದೇನೆ. ಸೊ ನಾನು ಈ ಥರ ಕಟ್ ಮಾಡಿ ಇದಕ್ಕೆ 1 ಸ್ಪೂನ್ನಷ್ಟು ಉಪ್ಪು ಮತ್ತು ನೀವು ಒಂದು ಕಟ್ ಮಾಡಿದಂಥ ಟೊಮೆಟೊ ಹಾಕಬೇಕು ಮತ್ತು ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಇದನ್ನು ನಾವು ಕುಕ್ಕರಲ್ಲಿ 3 ವಿಜಿಲ್ ತೆಗೆದ್ರೆ ಚೆನ್ನಾಗಿ ಬೇಯುತ್ತೆ. ಆನಂತರ ಮಸಾಲೆಗೆ ರೆಡಿ ಮಾಡೋಣ. 3 ಸ್ಪೂನ್ನಷ್ಟು ಕೊತ್ತಂಬರಿ, ಆಮೇಲೆ 2 ಸ್ಪೂನ್ನಷ್ಟು ಜೀರಿಗೆ, ಆನಂತರ ಅರ್ಧ ಸ್ಪೂನ್ನಷ್ಟು ಮೆಂತೆ ಹಾಗೂ 8ರಿಂದ 9ರಷ್ಟು ಬ್ಯಾಡಿಗೆ ಮೆಣಸು ಮತ್ತು 3 ಬೆಳ್ಳುಳ್ಳಿ, ಆನಂತರ ಒಂಚೂರು ಕರಿಬೇವು ಸೊಪ್ಪು, ಆನಂತರ ಒಂದು ಕಟ್ ಮಾಡಿದಂಥ ಈರುಳ್ಳಿ ಮತ್ತು ಒಂಚೂರು 1 ಗಡಿಯಷ್ಟು ಕಾಯಿ ತುರಿ, ಆನಂತರ ಅರಶಿನ ಮತ್ತು ಎಣ್ಣೆ ಬೇಕು. ಇಷ್ಟು ಸಾಮಗ್ರಿ ರೆಡಿ ಮಾಡಿ ಇಡಿ. ಈಗ ನಾವು ಗ್ಯಾಸಲ್ಲಿ ಇಟ್ಟ ಮನೋಲಿ ಈಗ ಬೇಯ್ತಾ ಬಂತು. 3 ವಿಜಿಲ್ ತೆಗೆದ್ರೆ ಇದು ಚೆನ್ನಾಗಿ ಬೆಂದಿದೆ ನೋಡಿ. ಆನಂತರ ಈಗ ನಾವು ಮಸಾಲೆಗೆ ರೆಡಿ ಮಾಡೋಣ. ಪ್ಯಾನ್ ಬಿಸಿ ಆದಮೇಲೆ ಇದಕ್ಕೆ 2 ಸ್ಪೂನ್ನಷ್ಟು ಎಣ್ಣೆ ಹಾಕಬೇಕು. ಆನಂತರ 3 ಸ್ಪೂನ್ನಷ್ಟು ಇದಕ್ಕೆ ಕೊತ್ತಂಬರಿಯನ್ನು ಆ್ಯಡ್ ಮಾಡಿ, ಮತ್ತು ನಾವು ಇದಕ್ಕೆ 2 ಸ್ಪೂನ್ನಷ್ಟು ಜೀರಿಗೆ ಹಾಗೂ 1/4 ಸ್ಪೂನ್ನಷ್ಟು ಮೆಂತೆ ಸಾಕು. ಆನಂತರ ನೀವು ತೆಗೆದಂಥ ಬ್ಯಾಡಿಗೆ ಮೆಣಸು ಉಂಟಲ್ಲ ಅದನ್ನು ಕೂಡ ಆ್ಯಡ್ ಮಾಡಿ. 9ರಿಂದ 10 ಬ್ಯಾಡಿಗೆ ಮೆಣಸು ಹಾಕ್ಬೋದು, ಇದಕ್ಕಿಂತ ಕಡಿಮೆ ಕೂಡ ಆ್ಯಡ್ ಮಾಡ್ಬೋದು, ಖಾರ ನೋಡಿ ಹಾಕಿ. ಇಷ್ಟನ್ನು ಚೆನ್ನಾಗಿ ರೋಸ್ಟ್ ಮಾಡಿ. ಆನಂತರ ಇದನ್ನೊಂದು ಮಿಕ್ಸಿಗೆ ಟ್ರಾನ್ಸ್ಫರ್ ಮಾಡಬೇಕು. ಇದನ್ನು ನಾವು ಡ್ರೈ ಪೌಡರ್ ಮಾಡಿ ತರಬೇಕು. ಇದಕ್ಕೆ ನೀರು ಹಾಕಲಿಕ್ಕಿಲ್ಲ, ಡೈರೆಕ್ಟ್ ಅಷ್ಟನ್ನೇ ಹುಡಿ ಮಾಡಿ ತರಬೇಕು. ಆನಂತರ ಅದೇ ಪ್ಯಾನಿಗೆ ನಾವು ತೆಗೆದಿಟ್ಟಂಥ ಕಾಯಿ ತುರಿಯನ್ನು ಆ್ಯಡ್ ಮಾಡಿ, ಅದಕ್ಕೆ 1, 2, 3 ಬೆಳ್ಳುಳ್ಳಿ, ಆನಂತರ ಸ್ವಲ್ಪ ಕರಿಬೇವು ಸೊಪ್ಪು ಮತ್ತು ಹಳದಿ ಇಷ್ಟನ್ನು ಸೇರಿಸಿ ಇದನ್ನು ಚೆನ್ನಾಗಿ ರೋಸ್ಟ್ ಮಾಡಿ ಒಂದು ಲೈಟ್ ಬ್ರೌನ್ ಆಗ್ತಾ ಬರುವ ತನಕ ಇದನ್ನು ರೋಸ್ಟ್ ಮಾಡಬೇಕು. ಆಗ ನಿಮಗೆ ಸುಕ್ಕಕ್ಕೆ ಒಳ್ಳೆಯದಾಗಿರುತ್ತೆ ಈ ಮನೋಲಿಗೆ. ನೋಡಿ ಈ ಥರ ಆಯಿತು. ಆನಂತರ ಸ್ವಲ್ಪ ನೀವು ಹುಳಿ ನೀರನ್ನು ರೆಡಿ ಮಾಡಿಡಿ. ಈಗ ನಾವು ಮಸಾಲೆಗೆ ಕಡಿದು ತರೋಣ. ಇದನ್ನು ಖಾಲಿ ಪೌಡ್ರ್ ಆಗಿ ತರಬೇಕು. ಆನಂತರ ನೀವು ಆಗ ರೋಸ್ಟ್ ಮಾಡಿದಂಥ ಕಾಯಿ ತುರಿ ಉಂಟಲ್ಲ ಅದು ಸೈಡಲ್ಲಿ ಇಡಿ. ಈಗ ಇದಕ್ಕೆ ಒಂದು ಪಾತ್ರೆಯನ್ನು ಗ್ಯಾಸ್ ಮೇಲೆ ಇಟ್ಟು ಪಾತ್ರೆ ಬಿಸಿ ಆದಮೇಲೆ ಇದಕ್ಕೆ 2 ಸ್ಪೂನ್ನಷ್ಟು ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆಗ್ತಾ ಬರುವಾಗ 1 ಸ್ಪೂನ್ನಷ್ಟು ಸಾಸಿವೆ ಹಾಕಬೇಕು. 3ರಿಂದ 4ರಷ್ಟು ಬೆಳ್ಳುಳ್ಳಿ ಹಾಗೂ ಒಂಚೂರು ಕರಿಬೇವು ಸೊಪ್ಪು ಇಷ್ಟನ್ನು ಹಾಕಿ, ಆನಂತರ ಒಂದು ಕಟ್ ಮಾಡಿದಂಥ 1 ಬ್ಯಾಡಿಗೆ ಮೆಣಸು, ಇಲ್ಲದಿದ್ದರೆ ಕಾಯಿ ಮೆಣಸು ಹಾಕ್ಬೋದು. ಮತ್ತು ಇದಕ್ಕೆ ಒಂದು ಕಟ್ ಮಾಡಿದಂತಹ ನೀರುಳ್ಳಿ ಉಂಟಲ್ಲ ಅದನ್ನು ಕೂಡ ಆ್ಯಡ್ ಮಾಡಿ ಇದನ್ನು ಚೆನ್ನಾಗಿ ರೋಸ್ಟ್ ಮಾಡಿ. ಈಗ ಹುಡಿ ಮಾಡಿದಂಥ ಮಸಾಲೆ ಉಂಟಲ್ಲ ಅದನ್ನು ಇದಕ್ಕೆ ಆ್ಯಡ್ ಮಾಡಬೇಕು. ಒಂಚೂರು 1 ಸ್ಪೂನಷ್ಟು ಉಪ್ಪು ಆ್ಯಡ್ ಮಾಡಿ, ಮತ್ತು ನೀವು ಆಗ ಮಾಡಿಟ್ಟ ನಾವು ಹುಳಿ ನೀರು ಉಂಟಲ್ಲ ಅದನ್ನು ಇದಕ್ಕೆ ಆ್ಯಡ್ ಮಾಡಬೇಕು. ಇದನ್ನೆಲ್ಲ ಒಟ್ಟಿಗೆ ಮಿಕ್ಸ್ ಮಾಡಿ ಒಂದು ಸಲ. ಉಪ್ಪು ನೋಡಿ ಹಾಕಿ ನೀವು. ಆನಂತರ ನಾವು ಈಗ ಬೇಯಿಸಿಟ್ಟ ಮನೋಲಿ ಉಂಟಲ್ಲ ಅದನ್ನು ಇದಕ್ಕೆ ಆ್ಯಡ್ ಮಾಡಬೇಕು. ಇದನ್ನೊಂದು 3 ಮಿನಿಟ್ಸ್ ಹಾಗೆ ಮುಚ್ಚಿಡೋಣ. ಈಗ ನಾವು ತೆಗೆದಿಟ್ಟಂಥ ಕಾಯಿ ತುರಿ ಉಂಟಲ್ಲ ಆಗ ರೋಸ್ಟ್ ಮಾಡಿದಂತೆ ಅದನ್ನು ಇದಕ್ಕೆ ಆ್ಯಡ್ ಮಾಡಬೇಕು. ಎಲ್ಲ ಒಟ್ಟಿಗೆ ಒಂದು ಸಲ ಮಿಕ್ಸ್ ಮಾಡಿ. ಈಗ ನಮ್ಮ ಮನೋಲಿ ಸುಕ್ಕ ರೆಡಿ ಆಯಿತು ನೋಡಿ. ಈ ರೆಸಿಪಿ ನೀವು ಟ್ರೈ ಮಾಡಿ, ಊಟಕ್ಕೆ ಚೆನ್ನಾಗಿರುತ್ತೆ. ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಪೇಜನ್ನು ಫಾಲೋ ಮಾಡಿ.